ನಮಸ್ಕಾರ ಸ್ನೇಹಿತರೆ. ಅಹಂಕಾರದಿಂದ ಮೆರಿತಾ ಇದ್ದ ಮಮತಾ ಬೆನರ್ಜಿಗೆ ಒಂದೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ನಿಂದ ಎರಡನೇ ಬಾರಿ ಮಹಾಮುಖಭಂಗ. ಈವರೆಗಿನ ಅತಿ ದೊಡ್ಡ ಸೋಲಾಗಿರೋದು ಮಮತಾ ಬೆನರ್ಜಿಗೆ. ಏನ್ ಮಾಡಿದ್ರು ಮಮತಾ ಬೆನರ್ಜಿ? ಕಪ್ಪು ಕೋಟ್ ಹಾಕೊಂಡು ನನ್ನ ಕೇಸ್ನ ನಾನೇ ವಾದ ಮಾಡ್ತೀನಿ ಅಂತ ನ್ಯಾಯಾಲಯ, ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಧೀಶರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ, ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಅದೇ ಟಿಎಂಸಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಮುಂದೆ ನಿಂತು ಗೋಗರಿತಾ ಇದೆ, ದಯಮಾಡಿ ನಮ್ಮನ್ನ ಬಚಾವ್ ಮಾಡಿ ಅಂತ. ಎಸ್ಐಆರ್ ನ ನಿಲ್ಸಿ ಕಟ್ ಮಾಡಿರ್ತಕ್ಕಂತಹ ವೋಟ್ ಗಳನ್ನ ಮತ್ತೆ ಸೇರ್ಸೋದಿಕ್ಕೆ ಆದೇಶ ಕೊಡಿ ಅಂತ ಗೋಗರಿತಾ ಇದೆ ಟಿಎಂಸಿ. ಎಷ್ಟು ದಿವಸ ಅಂತ ಸಹಿಸೋದು ಈ ಟಿಎಂಸಿ ಗೂಂಡಾಗರ್ದಿ? ಸುಪ್ರೀಂ ಕೋರ್ಟ್ ಏನ್ ಅನ್ಕೊಂಡಿತ್ತು? ಮಮತಾ ಬ್ಯಾನರ್ಜಿಯ ಈ ದಬ್ಬಾಳಿಕೆ, ದೌರ್ಜನ್ಯ ಎಲ್ಲ ಅವರ ರಾಜ್ಯದ ಜನರ ಮೇಲೆ, ನಮ್ಮವರೆಗೂ ಅದು ಬರೋದಿಲ್ಲ. ಇಲ್ಲೇ ನೋಡಿ ಸುಪ್ರೀಂ ಕೋರ್ಟ್ ಎಡವಿತ್ತು. ಯಾವಾಗ ಮಮತಾ ಬ್ಯಾನರ್ಜಿಯ ಗೂಂಡಾಗಳು ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಧೀಶರನ್ನೇ ರೂಮ್ ಒಳಗೆ ಕೂಡಿ ಹಾಕಿ ಅನ್ನ ನೀರು ಕೊಡದೆ ಹೆಚ್ಚು ಕಡಿಮೆ ಕೊಲೆ ಮಾಡುವ ಪರಿಸ್ಥಿತಿವರೆಗೂ ಹೋಗಿದ್ರು, ಆಗ ಗೊತ್ತಾಯ್ತು ಸುಪ್ರೀಂ ಕೋರ್ಟ್ಗೆ ಮಮತಾ ಬ್ಯಾನರ್ಜಿ ಸಾಮಾನ್ಯ ಅಲ್ಲ, ಈಕೆ ಶೂರ್ಪನಖಿ, ಇವರ ಪಕ್ಷ ಯಾವುದೇ ಪುಡಿ ರೌಡಿಗಿಂತ ಕಡಿಮೆ ಇಲ್ಲ. ಅಲ್ಲಿಂದ ಮಮತಾ ಸಾಮ್ರಾಜ್ಯದ ಪತನಕ್ಕೆ ಸುಪ್ರೀಂ ಕೋರ್ಟ್ ಸಹ ಕೈ ಜೋಡಿಸ್ತಾ ಬಂದಿದೆ. ಪ್ರಪ್ರಥಮ ಬಾರಿಗೆ ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ ನಿಂತು ಡೈರೆಕ್ಟ್ ವಾರ್ನಿಂಗ್ ಕೊಡ್ತಾ ಇರೋದು ಮಮತಾ ಬ್ಯಾನರ್ಜಿಯ ಗುಂಡಾಗಳಿಗೆ. ಯಾರಾದ್ರೂ ಕಮಕ್ ಕಿಮಕ್ ಅಂದ್ರೆ, ಅಮಾಯಕ ಮತದಾರರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡಿದ್ರೆ ಮುಖ ಮುಲಾಜಿಲ್ಲದೆ ನರ ಕಟ್ ಮಾಡಲಾಗುವುದು ಅಂತ ಪ್ರಪ್ರಥಮ ಬಾರಿಗೆ ಟಿಎಂಸಿಯ ಭಾಷೆಯಲ್ಲೇ ಟಿಎಂಸಿ ಗೂಂಡಾಗಳಿಗೆ ಉತ್ತರ ಕೊಟ್ಟಿರುವುದು. ಡೈರೆಕ್ಟ್ ಆಗಿ ಇದು ಎಚ್ಚರಿಕೆ ಅಥವಾ ಬೆದರಿಕೆ ಅಂತಾನೆ ತಿಳ್ಕೊಳ್ಳಿ. ಯಾಕಂದ್ರೆ ಮುಳ್ಳನ್ನ ಮುಳ್ಳಿಂದನೇ ತೆಗೆಯೋದಕ್ಕೆ ಸಾಧ್ಯ. ಯಾವ ಭಾಷೆಯನ್ನ ಟಿಎಂಸಿ ಗೂಂಡಾಗಳು ಅರ್ಥ ಮಾಡ್ಕೊಳ್ತಾರೋ ಅದೇ ಭಾಷೆನಲ್ಲಿ ವ್ಯವಹರಿಸಬೇಕಾಗತ್ತೆ. ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೆಯುವ ಏಪ್ರಿಲ್ ತಿಂಗಳ ಆ 2 ದಿನ ಏನಾದ್ರೂ ಟಿಎಂಸಿಯ ಗೂಂಡಾಗಳು ಕಮಕ್ ಕಿಮಕ್ ಅಂದ್ರೆ ಮೇ 5ನೇ ತಾರೀಕು ನಿಮ್ಮ ಮನೆಗೆ ನುಗ್ಗಿ ದರ ಅಂತ ಎಳೆದು ನಾಯಿಗೆ ಒದ್ದಂತೆ ಒದ್ದು ಕಂಬಿಯಿಂದೆ ಹಾಕಲಾಗುವುದು. ಅವರದ್ದೇ ಭಾಷೆನಲ್ಲಿ ಅಮಿತ್ ಶಾ ಕೊಡ್ತಾ ಇರೋ ವಾರ್ನಿಂಗ್ ಇದು ಟಿಎಂಸಿಗೆ. ಮಮತಾ ಬ್ಯಾನರ್ಜಿಯ ಆರೋಪಗಳು ಹೆಂಗಿದಾವೆ ನೋಡಿ, ಎಲ್ಲಿಂದ ನಗಬೇಕೋ ಗೊತ್ತಾಗಲ್ಲ. ಕುಡಿಯೋ ಚಾನಲ್ಲಿ ಮತ್ತು ಬರುವ ವಸ್ತುವನ್ನ ಹಾಕಿ ನಿಮ್ಮಿಂದ ಬಿಜೆಪಿ ವೋಟ್ ಪಡೆಯುತ್ತೆ. ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ನೀವು ಮೀನು ಮಾಂಸ ತಿನ್ನೋದಿಕ್ಕೆ ಅವಕಾಶ ಕೊಡಲ್ಲ, ನಿಷೇಧ ಮಾಡುತ್ತೆ. ಸಿಆರ್ಪಿಎಫ್ ಪಶ್ಚಿಮ ಬಂಗಾಳಕ್ಕೆ ಬರ್ತಾ ಇರೋದು ನಿಮ್ಮ ಮೇಲೆ ದಾಳಿ ಮಾಡೋದಿಕ್ಕೆ. ಸಿಆರ್ಪಿಎಫ್ ಬಂಗಾಳದ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ. ಇಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡುವ ಮೂಲಕ ಬಂಗಾಳಿಗಳನ್ನ ಎತ್ತಿ ಕಟ್ಟೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಏನನ್ನ ಸೂಚಿಸುತ್ತೆ? ಸೋಲಿನ ಭಯ, ಹತಾಶೆ, ನಿರಾಶೆ. ಮಮತಾ ಮನೆಯಲ್ಲೇ ಬಿರುಕು ಮೂಡಿದೆ. ಮಮತಾ ಬ್ಯಾನರ್ಜಿ ಇದೇ ಚುನಾವಣೆಯಲ್ಲಿ ಆರೋಪ ಮಾಡ್ತಾರೆ ಇವಿಎಂ ಮೇಲೆ. ಆದ್ರೆ ಇನ್ನೊಂದ್ ಕಡೆ ಅವರದ್ದೇ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಇವಿಎಂ ನಲ್ಲಿ ಏನು ತೊಂದರೆ ಇಲ್ಲ ಅಂತಾರೆ. ಮನೆಯೊಂದು 3 ಬಾಗಿಲು ಅನ್ನೋ ಪರಿಸ್ಥಿತಿ ಇದೆ ಟಿಎಂಸಿದು. 2021ರ ಪಶ್ಚಿಮ ಬಂಗಾಳ ವಿಧಾನಸಭಾ ಎಲೆಕ್ಷನ್ ನಂತರ ಸಿಕ್ಕಾಪಟ್ಟೆ ವೈಲೆನ್ಸ್ ಆಗಿತ್ತು. ಪಶ್ಚಿಮ ಬಂಗಾಳದಲ್ಲಿ 100 ಬಿಜೆಪಿ ಕಾರ್ಯಕರ್ತರು ಕಗ್ಗೊಲೆಯಾಗಿದ್ರು ಟಿಎಂಸಿ ಗೂಂಡಾಗಳಿಂದ. ಯಾವತ್ತಾದ್ರೂ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿತ್ತು, ನೋಡಿದೀರಾ ಅದ್ರ ಬಗ್ಗೆ? ಆದ್ರೆ ಈ ಬಾರಿ ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಿರೋದ್ರಿಂದ ಮಾಲ್ಡಾ ಹಿಂಸಾಚಾರ ಪ್ರಕರಣದ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದೆ ಸುಪ್ರೀಂ ಕೋರ್ಟ್. ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಸಿಎಪಿಎಫ್ ಗೆ ಎಲೆಕ್ಷನ್ ಕಂಪ್ಲೀಟ್ ಆಗೋವರೆಗೂ, ಎಸ್ಐಆರ್ ಕಂಪ್ಲೀಟ್ ಆಗೋವರೆಗೂ ನಮ್ಮ ನ್ಯಾಯಾಧೀಶರಿಗೆ ಏನು ಸೆಕ್ಯೂರಿಟಿ ಕೊಡಲಾಗಿದೆ ಅದನ್ನು ತೆಗೆಯುವಂತಿಲ್ಲ. ಎಸ್ಐಆರ್ ಆಗೋಕ್ಕೂ ಮುಂಚೆ ಪಶ್ಚಿಮ ಬಂಗಾಳದಲ್ಲಿ 7,66,00,000 ಜನ ಮತದಾರರಿದ್ರು. ಎಸ್ಐಆರ್ ನಂತರ ಇದು 7,56,00,000 ಇಳಿದಿದೆ. ಒಟ್ಟು ಕಟ್ಟಾಗಿರ್ತಕ್ಕಂತಹ ಮತಗಳು 90,83,000. ಇದು ಒಟ್ಟು ಮತಗಳಲ್ಲಿ 11.85%. ವೆಬ್ಸೈಟ್ ನ ಲಾಕ್ ಮಾಡಿ ಎಂದಿದೆ ಚುನಾವಣಾ ಆಯೋಗ. ಇನ್ನು ಎಲೆಕ್ಷನ್ ಆಗೋವರೆಗೂ ಯಾವುದೇ ಹೊಸ ಹೆಸರನ್ನ ಸೇರ್ಪಡೆ ಮಾಡೋದಾಗ್ಲಿ ತೆಗೆಯೋದಕ್ಕಾಗ್ಲಿ ಬರೋದಿಲ್ಲ. 2021ರ ಫೈಲ್ ಗಳನ್ನ ಎನ್ಐಎ ಓಪನ್ ಮಾಡಿದೆ. ಒಟ್ಟು 45 ಟಿಎಂಸಿ ಗೂಂಡಾಗಳಿಗೆ ನಂದಿಗ್ರಾಮದಲ್ಲಿ ನೋಟಿಸ್ ಕೊಡಲಾಗಿದೆ. ಯೋಗಿಯ ಭಾಷಣಕ್ಕೆ ಮನಸೋತ ಸುವೇಂದು ಅಧಿಕಾರಿ ಚಪ್ಪಲಿ ಬಿಟ್ಟು ಯೋಗಿಯ ಪಾದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಮಮತಾ ಬ್ಯಾನರ್ಜಿಯ ದುರಾಡಳಿತ ಹೆಂಗಿದೆಯಪ್ಪ ಅಂದ್ರೆ, ಸುವೇಂದು ಅಧಿಕಾರಿ ಪ್ರತಿನಿಧಿಸುವ ನಂದಿಗ್ರಾಮ ಆಲೂಗಡ್ಡೆ ಉತ್ಪಾದನೆಗೆ ಪ್ರಖ್ಯಾತಿ. 40,000 ರೂಪಾಯಿ ಆಲೂಗಡ್ಡೆ ಬೆಳೆದ್ರೆ ಅದಕ್ಕೆ ಸಿಗೋ ಬೆಲೆ ಎಷ್ಟು ಗೊತ್ತಾ? 15,000-16,000 ರೂಪಾಯಿ. ಸರಿಯಾದ ಶೇಖರಣಾ ವ್ಯವಸ್ಥೆ, ಸ್ಟೋರೇಜೇ ಇಲ್ಲ. ಇದು ನೋಡಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಮಾಡಿರ್ತಕ್ಕಂತ ರೈತರ ವಿಕಾಸ. ಮಮತಾ ಬ್ಯಾನರ್ಜಿಗೆ ಚಾಟುಕಾರಿಕೆ ಮಾಡ್ತಾ ಬಕೆಟ್ ಹಿಡಿತಾ ಇದ್ದ 15 ಜನ IPS ಅಧಿಕಾರಿಗಳನ್ನ ಬಂಗಾಳದಿಂದ ಹೊರಗೆ ಟ್ರಾನ್ಸ್ಫರ್ ಮಾಡಿದೆ ಚುನಾವಣಾ ಆಯೋಗ. ಒಟ್ಟು 483 ಸರ್ಕಾರಿ ಅಧಿಕಾರಿಗಳನ್ನ ಚುನಾವಣಾ ಆಯೋಗ ಟ್ರಾನ್ಸ್ಫರ್ ಮಾಡಿರೋದು. ಇವರೆಲ್ಲ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ಬೇಕು. ಇವರೆಲ್ಲ ಮಮತಾ ಬ್ಯಾನರ್ಜಿಗೆ ಬಕೆಟ್ ಹಿಡಿತಾ ಇದ್ರು. ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಕೇರಳ, ಪುದುಚೇರಿ, ಜೊತೆಗೆ ಈಗ ನಡೀತಾ ಇರ್ತಕ್ಕಂತ
ತಮಿಳುನಾಡು ಸೇರಿ ಒಟ್ಟು ಟ್ರಾನ್ಸ್ಫರ್ ಆಗಿರ್ತಕ್ಕಂತಹ ಅಧಿಕಾರಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 23. ಆದ್ರೆ ಪಶ್ಚಿಮ ಬಂಗಾಳ ಒಂದರಲ್ಲೇ ಟ್ರಾನ್ಸ್ಫರ್ ಆಗಿರ್ತಕ್ಕಂತಹ ಒಟ್ಟು ಅಧಿಕಾರಿಗಳು 483. ಯೋಚನೆ ಮಾಡಿ, ಎಂತಹ ದೊಡ್ಡ ಜಾಲನ ಮಮತಾ ಬ್ಯಾನರ್ಜಿ ಚುನಾವಣೆಯನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಹೆಣೆದಿದ್ರು. ವಿರೋಧಿ ರಾಜ್ಯ ಪಶ್ಚಿಮ ಬಂಗಾಳ, ಹಂಗಾಗಿ ಅಷ್ಟೊಂದು ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತ ಎಲೆಕ್ಷನ್ ಕಮಿಷನ್ ಟ್ರಾನ್ಸ್ಫರ್ ಮಾಡಿದೆ ಅಂತ ನೀವು ಅನುಮಾನದಿಂದ ಕೇಳ್ಬೋದು. ತಮಿಳುನಾಡು ವಿರೋಧಿ ರಾಜ್ಯ ಅಲ್ವಾ? ಕೇರಳ ಕೇಂದ್ರ ಸರ್ಕಾರಕ್ಕೆ ವಿರೋಧಿ ರಾಜ್ಯ ಅಲ್ವಾ? ಅಲ್ಲಿ ಯಾಕೆ ಇಷ್ಟು ದೊಡ್ಡ ಮಟ್ಟದ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗಿಲ್ಲ? ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಗೆಲ್ಲೋದೇ ಚುನಾವಣಾ ಅಕ್ರಮಗಳಿಂದ. ದೊಡ್ಡ ಮಟ್ಟದ ಅಧಿಕಾರಿಗಳು, ಹೋಮ್ ಸೆಕ್ರೆಟರಿ, ಪೊಲೀಸ್ ಕಮಿಷನರ್, ಮುಖ್ಯ ಸಚೇತಕರು ಸೇರಿದಂತೆ ಯಾರನ್ನೂ ಬಿಟ್ಟಿಲ್ಲ ಚುನಾವಣಾ ಆಯೋಗ, ಎಲ್ಲರನ್ನ ಟ್ರಾನ್ಸ್ಫರ್ ಮಾಡಿದೆ. ಸಿಆರ್ಪಿಎಫ್ ನ 2500 ಕಂಪನಿಗಳು ಪಶ್ಚಿಮ ಬಂಗಾಳಕ್ಕೆ ಅಲರ್ಟ್ ಆಗಿತ್ತು. ಈಗ ಹೆಚ್ಚುವರಿಯಾಗಿ 250 ಕಂಪನಿಗಳು ಬರ್ತಾ ಇದಾವೆ. ಮೊನ್ನೆ 2024 ಲೋಕಸಭಾ ಚುನಾವಣೆಯಲ್ಲಿ ದೇಶದಾದ್ಯಂತ ಅಲರ್ಟ್ ಆಗಿದ್ದ ಸಿಎಪಿಎಫ್ ಕಂಪನಿಗಳು ಎಷ್ಟು ಗೊತ್ತಾ? 3400. ಬರೀ ಪಶ್ಚಿಮ ಬಂಗಾಳಕ್ಕೆ ಒಂದೇ 2550 ಸಿಎಪಿಎಫ್ ಕಂಪನಿಗಳು ಅಲರ್ಟ್ ಆಗಿತ್ತು. ಒಂದು ಸಣ್ಣ ರಾಜ್ಯದಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಲಕ್ಷ ಸಿಎಪಿಎಫ್ ಯೋಧರು ಬೇಕಾಗುತ್ತೆ. ಹಾಗಾದ್ರೆ ಮಾತ್ರ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗುತ್ತೆ. ಇಲ್ಲದೆ ಹೋದ್ರೆ ಟಿಎಂಸಿ ಗುಂಡಗಳು ಬೂತಲ್ಲಿ ಲೂಟಿ ಮಾಡಿಬಿಡ್ತಾರೆ. ಟಿಎಂಸಿಗೆ ಯಾರು ವೋಟ್ ಹಾಕಲ್ವೋ ಅವ್ರು ಯಾರನ್ನು ಮನೆಯಿಂದ ಹೊರಗೆ ಬರೋದಕ್ಕೆ ಬಿಡೋದಿಲ್ಲ ಟಿಎಂಸಿ ಗುಂಡಗಳು. ಸಿಎಪಿಎಫ್ ನ ಒಂದೊಂದು ವಾಹನಕ್ಕೂ ಟ್ರ್ಯಾಕಿಂಗ್ ಸಿಸ್ಟಮ್ ಹಾಕಲಾಗಿದೆ. ಅವ್ರು ಈಗೆಲ್ಲಿದ್ದಾರೆ, ಎಲ್ಲಿಗೆ ಹೊರಟ್ರು, ಎಲ್ಲವೂ ಟ್ರ್ಯಾಕ್ ಆಗುತ್ತೆ. ವೆಬ್ ಕ್ಯಾಮ್ರಾ ಆನ್ ಮಾಡಿ ಮಾಹಿತಿ ಕೊಡ್ಬೇಕಾಗುತ್ತೆ. ಎಲೆಕ್ಷನ್ ಆದ ನಂತರ ಸಹ 500 ಸಿಎಪಿಎಫ್ ಕಂಪನಿಗಳು 6 ತಿಂಗಳವರೆಗೂ ಪಶ್ಚಿಮ ಬಂಗಾಳದಲ್ಲಿ ಇರಬೇಕಾಗುತ್ತೆ. ಪ್ರಥಮ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಾ ಪೋಲಿಂಗ್ ಬೂತ್ ಗಳಲ್ಲಿ ಲೈವ್ ರೆಕಾರ್ಡಿಂಗ್ ಗೆ ಅವಕಾಶ ಮಾಡಿದೆ ಚುನಾವಣಾ ಆಯೋಗ. ಮೊದಲೆಲ್ಲ ಏನಾಗ್ತಾ ಇತ್ತು, ಕೆಲವು ಸಮಯ ಮಾತ್ರ ರೆಕಾರ್ಡ್ ಮಾಡಿ ಆಫ್ ಮಾಡಿ ಬಿಡಲಾಗ್ತಾ ಇತ್ತು. ಯಾವಾಗ ಆಫ್ ಆಗುತ್ತೋ ಟಿಎಂಸಿ ಗೂಂಡಾಗಳು ನುಗ್ಗಿ ಬಿಡ್ತಾ ಇದ್ರು. ಮನಸೋ ಇಚ್ಛೆ ಟಿಎಂಸಿ ಪರ ಫರ್ಜಿ ವೋಟ್ ಗಳನ್ನ ಹಾಕ್ತಾ ಇತ್ತು. ಪ್ರಥಮ ಬಾರಿಗೆ ಎಐ ಟೆಕ್ನಾಲಜಿ ಬಳಸಲಾಗ್ತಾ ಇದೆ. ಗುಂಪುಗೂಡುವಂತಿಲ್ಲ. ಮತದಾನ ನಡೆಯುವ ಸಂದರ್ಭದಲ್ಲಿ ಇವಿಎಂ ಮಷಿನ್ ಬಳಿ ಯಾರು ವೋಟ್ ಹಾಕ್ತಾರೋ ಆ ವ್ಯಕ್ತಿ ಮಾತ್ರ ಇರ್ಬೇಕಾಗತ್ತೆ. ಒಬ್ಬ ವ್ಯಕ್ತಿಗಿಂತ ಹೆಚ್ಚು ಯಾರಾದ್ರೂ ಕಂಡ್ರೆ ಎಐ ಅವರನ್ನ ಡಿಟೆಕ್ಟ್ ಮಾಡುತ್ತೆ, ಅಲಾರಾಮ್ ಆಗುತ್ತೆ, ಸೀದಾ ಸಿಎಪಿಎಫ್ ಎಂಟ್ರಿ ಆಗುತ್ತೆ. ಟಿಎಂಸಿ ಗುಂಡಾಗಳು ಈ ಮತದಾನ ಕೇಂದ್ರದಲ್ಲಿ ಗಡ್ಬಡಿ ಮಾಡಿದರೆ ಅಂತ ಸ್ವಲ್ಪ ಸುಳಿವು ಸಿಕ್ಕರೂ ಸಾಕು, ಮರು ಮತದಾನಕ್ಕೆ ತಕ್ಷಣ ಆದೇಶ ಬರುತ್ತೆ. ಆಗ ಸೆಕ್ಯೂರಿಟಿನ 1 to ಡಬಲ್ ಮಾಡಲಾಗುತ್ತೆ. ಈಗ ಮಾಡ್ಲಿ ಮಾಲ್ ಫಂಕ್ಷನಿಂಗ್ ಮಮತಾ ಬ್ಯಾನರ್ಜಿ ಮೋದಿ ಸ್ಟೈಲ್ ಅಲ್ಲಿ ಭಾಷಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಜನರನ್ನ ಮಧ್ಯದಲ್ಲಿ ಎಂಗೇಜ್ ಮಾಡಿಟ್ಕೊಳ್ಳೋದಿಕ್ಕೆ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ರ್ಯಾಲಿಗಳಲ್ಲಿ ಭಾಷಣ ಮಾಡುವ ಮಧ್ಯದಲ್ಲಿ ಮಮತಾ ಬ್ಯಾನರ್ಜಿ ಏನಂತ ಕೇಳ್ತಾರೆ, ನೀವು ಬಿಜೆಪಿಗೆ ವೋಟ್ ಹಾಕ್ತೀರಾ? ಮಮತಾ ಬ್ಯಾನರ್ಜಿ ಎಕ್ಸ್ಪೆಕ್ಟ್ ಮಾಡಿರೋ ಉತ್ತರ ಹಾಕಲ್ಲ ಅನ್ನೋದು. ಜನ ಹಾಕಲ್ಲ ಅನ್ಬೇಕು ತಾನೆ. ಫುಲ್ ಸೈಲೆಂಟ್ ಕ್ರೌಡ್, ರಿಪ್ಲೈನೇ ಕೊಡಲ್ಲ. ಇನ್ನೊಮ್ಮೆ ಕೇಳ್ತಾರೆ ಮಮತಾ ಬ್ಯಾನರ್ಜಿ, ನೀವು ಬಿಜೆಪಿಗೆ ವೋಟ್ ಹಾಕ್ತೀರಾ? ಆಗ್ಲೂ ಫುಲ್ ಸೈಲೆಂಟ್ ಕ್ರೌಡ್. ಏನಾಗಿದೆ ಕೋಲ್ಕತಾ ಜನರಿಗೆ, ಮಾತಾಡಿ ಅಂತ ಹೋಗರಿತಾರೆ ಮಮತಾ ಬ್ಯಾನರ್ಜಿ. ಇಂತಹ ದುರವಸ್ಥೆ ಬಂದಿದೆ ನೋಡಿ ಈಗ ಟಿಎಂಸಿಗೆ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.